ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್18 ತಂಡ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಮಸ್ಯೆಯಿಂದಾಗಿ ಒಂದು ಮಳೆಗಾಲದಲ್ಲಿ ಇಲ್ಲಿರುವಂಥ ಜನರು ಪರದಾಡುವಂತಾಗಿದೆ. ಇದು ಕೇವಲ ಒಂದು ಹಳ್ಳಿಗೆ, ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಅಲ್ಲ ಸರ್. ನಿಮ್ಮೂರಲ್ಲಿ ಅಂದರೆ ನಿಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಲು ಸಂಕ ಅಂತಂದರೆ ಕಾಲು ಸೇತುವೆ ಇಲ್ಲದೆ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಬೈಂದೂರು ವಿಧಾನಸಭಾ ಕ್ಷೇತ್ರ ಇದು ನಮ್ಮ ಕುಂದಾಪುರ ತಾಲೂಕು ಬರ್ತದೆ. ಈ ಮಲೆನಾಡು ಪ್ರದೇಶದಲ್ಲಿ ಕಾಲು ಸಂಕ ಇಲ್ಲದೆ ಭಾಳಷ್ಟು ಸಮಸ್ಯೆಗಳನ್ನು ಶಾಲಾ ಮಕ್ಕಳು ಹಾಗೂ ಹಳ್ಳಿಗರು, ಹೆಚ್ಚು ಹಳ್ಳಿಗಳಿಂದ ಕೂಡಿದ ಪ್ರದೇಶವಾದ್ದರಿಂದ ಹಳ್ಳಿಗಾಡಿಗರು ತುಂಬ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇದು ಈಗ 3ನೇ ಟರ್ಮನ್ನು ಮುಗಿಸ್ತಾ ಬಂದರೂ ಕೂಡ ಸಮಸ್ಯೆಗೆ ಪರಿಹಾರ ಆಗ್ತಾ ಇಲ್ಲ. ಭಾಳಷ್ಟು ಅಂದರೆ ಶಾಸಕರು ಸರ್ಕಾರ ಲೆವೆಲಲ್ಲಿ ಕೂಡ ಮನವಿಗಳನ್ನು ಸಲ್ಲಿಸಿದ್ದೇವೆ. ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಮನವಿಗಳನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ತುಂಬ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ. ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಈ ಥರ ಹಳ್ಳಿಗರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವಲ್ಲಿ ಸರ್ಕಾರ ಮುಂದೆ ಬಂದರೆ ಹಳ್ಳಿಯವರು ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ. ಹಾಗೆ ಹಳ್ಳಿ ಮಕ್ಕಳು ಸರ್ಕಾರಿ ಶಾಲೆ ಉಳಿಯುವ ಒಂದು ವ್ಯವಸ್ಥೆ ಕೂಡ ಆಗ್ತದೆ. ಯಾಕಂತ ಹೇಳಿದರೆ ಸರ್ಕಾರಿ ಶಾಲೆಗಳು ಹೋಗಬೇಕಾದ್ರೆ ಭಾಳಷ್ಟು ತೋಡು ಹಳ್ಳಗಳನ್ನು ದಾಟಿಕೊಂಡು ಹೋಗಬೇಕಾಗ್ತದೆ. ಮಳೆಗಾಲದಲ್ಲಿ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಅವರಿಗೆ 10 ಮೈಲಿಗಳನ್ನು ಸುತ್ತಾಡಿಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ಶಾಲೆಗಳಿಗೆ ಹೋಗುವಾಗ ತುಂಬ ವಿಳಂಬವಾಗ್ತದೆ. ಆದ್ದರಿಂದ ಈ ಕಾಲು ಸಂಕಗಳನ್ನು ಆದಷ್ಟು ಎಲ್ಲಿ ಉಪಯುಕ್ತವಾಗಿ ಬೇಕಾಗ್ತದೆ. ನಿಮ್ಮ ಇಡೀ ಕ್ಷೇತ್ರದಲ್ಲಿ ನೂರಾರು ಕಡೆಗಳಿಗೂ ಬೇಕಾಗ್ತದೆ. ಇದು ಕೇವಲ ಒಂದು ಊರಿಗಲ್ಲ, 100 ಕಡೆಗಳಲ್ಲಿ ಬೇಕಾಗ್ತದೆ. ಇಲ್ಲಿ ಅಗತ್ಯವಾಗಿ ಬೇಕಾಗ್ತದೆ. ಅದಕ್ಕಾದ್ರೂ ಮನಗಂಡು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಮುಖ್ಯವಾಗಿ ಗಮನ ಹರಿಸಬೇಕು. ವಿಶೇಷವಾಗಿ ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು 90% ನಾವು ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಹಳ್ಳಿ ಪ್ರದೇಶ. ಇಲ್ಲಿ ನಾನು ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲೂ ಭಾಳ ಒಂದು 5-6 ಕ್ಷೇತ್ರದಲ್ಲಿ ಬೈಂದೂರು ಒಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಕಾಲು ಸಂಕ ಇಂಥದ್ದು 100 ಕಾಲು ಸಂಕ ಇಡೀ ಕ್ಷೇತ್ರಕ್ಕೆ ಬೇಕು. ಹಾಗಾಗಿ ನಾವು ಸಾಕಷ್ಟು ಬಾರಿ ಶಾಸಕರಿಗೂ ಮನವಿಯನ್ನು, ಹಿಂದಿನ ಸರ್ಕಾರಕ್ಕೆ ಈಗಿನ ಸರ್ಕಾರಕ್ಕೂ ಮನವಿಯನ್ನು ಸಲ್ಲಿಸಿದ್ದೇವೆ. ಅದಲ್ಲದೆ ಮಳೆಗಾಲದಲ್ಲಿ ಏನಂದರೆ ನಮ್ಮದು ಹೆಗ್ಡೆಯವರು ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ ಶಾಲೆಗೆ ಹೋಗಲಿಕ್ಕೆ ನಾವು ಇಲ್ಲಿ ಸಾಲ ಅಥವಾ ತೋಡು ಹತ್ತಿರದಲ್ಲಿರುತ್ತೆ ಶಾಲೆ, ಆದರೆ ಕಿಲೋಮೀಟ್ರ್ ಗಟ್ಟಲೆ ಸುತ್ತಿ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಮಕ್ಕಳನ್ನು ಶಾಲೆಗೆ ಹೋಗುವಾಗ ನಾವು ಹತ್ತಿರದಲ್ಲಿ ಕಳಿಸ್ತೇವೆ. ಇದರಿಂದ ಮಳೆಗಾಲದಲ್ಲಿ ಇಂತಹ ಅನಾಹುತಗಳಾದದ್ದು ಈ ಕ್ಷೇತ್ರದಲ್ಲಿದೆ. ಕಾಲ್ತೋಡಂತಹ ಕ್ಷೇತ್ರದಲ್ಲಿ ಮಕ್ಕಳು ದಾಟುವಾಗ ವಿಶೇಷವಾಗಿ ಮಳೆ ಬಂದಾಗ ಬಿದ್ದು ತೀರಿ ಹೋದವರು ಇದ್ದಾರೆ. ಆದರೂ ಸಹ ಇದರವರೆಗೆ ಸರ್ಕಾರ ಸಾವು ಸಹ ಆಗಿದೆ ಕಾಲ್ತೋಡಲ್ಲಿ. ಹಾಗಾಗಿ ನಾನು ಹೇಳುವಂಥದ್ದು ಸರ್ಕಾರಕ್ಕೂ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದೇವೆ. ಅದಲ್ಲದೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದು 100 ಇದೆ. ಅದರಲ್ಲೂ ನಮ್ಮ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳಿಯವರು ಬೇರೆ ಬೇರೆ ಟ್ರಸ್ಟಿನಿಂದ ಅಥವಾ ಸಂಸ್ಥೆಗಳಿಂದ ಪ್ರಾಯೋಗಿಕವಾಗಿ ಖಾಸಗಿಯಾಗಿ ನಾವು ಎಡಮೊಗಿಯಲ್ಲಿ ಅಥವಾ ತೊಂಬಟ್ಟಿನಲ್ಲಿ ಕಾಲು ಸಂಕವನ್ನು ಮಾಡಿದ್ದೇವೆ. ಸಣ್ಣ ಅನುದಾನದಲ್ಲೇ ಮಾಡಿ ಮುಗಿಸ್ಬೋದು ಸರ್. ಇದನ್ನೆಲ್ಲ ಮಾಡಿ ಮುಗಿಸ್ಬೋದು ತಾನೆ. ಮತ್ತೆ ಇಷ್ಟು ವರ್ಷ ಹೆಂಗೆ ಕಾಲಲ್ಲೇ ಓಡಾಡಿದ್ರಲ್ಲೆಲ್ಲ? ಕಾಲಲ್ಲಿ ಓಡಾಡಿ ಸುತ್ತಾಡಿ ಬರ್ಕೆ ದೇವಸ್ಥಾನಕ್ಕೆಲ್ಲ ಹೋಗ್ಕೆ, ಮಕ್ಕಳೆಲ್ಲ ಶಾಲೆಗೆ ಹೋಗ್ಬೇಕು ಸುತ್ತಾಡಿ ಹೋಯ್ಕೆ. ಇದೀಗ ಹತ್ತಿರ ಇದ್ದ ದಾರಿ ಈಗ ಹೋಗ್ಲಿಕ್ಕೆ ಆಗುದಿಲ್ಲ ಮಳೆಗಾಲದಾಗೆ. ಮಳೆಗಾಲದಲ್ಲಿ ಮತ್ತೆಂತ ಮಾಡ್ತೀರಿ? ಮಳೆಗಾಲ ಅದೇ ಸುತ್ತಿ ಹೋಯ್ತು, ಸುತ್ತಿ ಬಳಸ್ಕೊಂಡು ಶಾಲೆಗೆ ಹೋಯ್ಕೆ. 1 ಗಂಟೆ ದಾರಿ 4 ಗಂಟೆ. ಈಗ ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ ವರ್ಷ 75 ವರ್ಷದಿಂದ ಹಿಂಗೆ ಇದೆ. ಇದು ಹಿಂಗೆ ಇದೆ. ಸ್ವಾತಂತ್ರ್ಯ ಬಂದಾಗಿಂದನೂ ಸೇತುವೆ ನೋಡಿಲ್ಲ? ಇಲ್ಲಪ್ಪ, ಸೇತುವೆ ಇಲ್ಲ. ಈ ಹೊಳೆಗೆಲ್ಲೂ ಸೇತುವೆ ಕಾಣಲದ್ದೇ ಇಲ್ಲ.
ಮಕ್ಕಳೆಲ್ಲ ತೀರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಅಣ್ಣ. ಬಹಳ ಕಷ್ಟ ಹಿಂಗ. ಹೋದ ವರ್ಷ ನಾನೇ ಬಿದ್ದಿದ್ದೆ ಅಲ್ಲಿ ಹೋಪಾಗಿ, ನೀವೇ ಬಿದ್ದಿದ್ರಾ? ದೇವಸ್ಥಾನಕ್ಕೆ ಹೋಪಾಗಿ. ಸರ್ ನೋಡಿ, ಯಜಮಾನ್ರು ಬಹಳ ನಗ್ನಗ್ತಾ ಹೇಳ್ತಿದ್ದಾರೆ, ಬಟ್ ಬಹಳ ಕಷ್ಟ ಇಲ್ಲಿ ಹಂಗ್ ಬದುಕೋದು. ಸೇತುವೆ ಅದು ಸರ್ಕಾರದವರು ಇದಕ್ಕೆ ಮನ ಮಾಡಬೇಕು. ಯಾಕಂದ್ರೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ, ಬರೀ ಬಿಟ್ಟಿ ಭಾಗ್ಯದಲ್ಲೇ ಬಿದ್ದು ಹೋಗಿಬಿಟ್ಟಿದೆ ಸರ್ಕಾರ. ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದರೂ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ಬರೀ ಶಾಸಕರ ಒಂದಿಂದನೇ ಆಗೋದಿಲ್ಲ, ಸರ್ಕಾರ ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸರ್ಕಾರದ ವ್ಯವಸ್ಥೆ ಶಾಸಕರು ಗಟ್ಟಿಯಾಗಿರ್ಬೇಕಲ್ಲ, ಹೋಗಿ ಸದನದಲ್ಲಿ ಕೇಳಬೇಕಲ್ಲ. ನೋಡಿ, ಈಗ 2.5 ವರ್ಷ ಆಗಿದೆ, ಎರಡು ಅಧಿವೇಶನ ಆಗಿದೆ. ನಿಮ್ಮ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ ನಮ್ಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ನಾವೇ ಅವರಿಗೆ ಕೆಲವೆಲ್ಲ ಕಳಿಸಿದ್ದೀವಿ. ಅದೇ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸದನದಲ್ಲೂ. ಅದು ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ, ಏನು ಮಾಡ್ಲಿಕ್ಕಾಗಲ್ಲ. ಸರ್ಕಾರನೇ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಬಿಟ್ಟಿ ಭಾಗ್ಯ ಅಂದ್ರೆ ಅದರಲ್ಲೇ ಮುಳುಗೋಗಿದೆ ಇವಾಗ. ಅಂದ್ರೆ ಒಬ್ಬ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಗ್ಯಾರಂಟಿ ಕೊಟ್ಟದ್ದು ಬೇರೆ ಬೇರೆ ಯಾವುದು ಅಭಿವೃದ್ಧಿ ಕೆಲಸ ಯಾವುದು ಆಗ್ತಾ ಇಲ್ಲ. ನಾನು ಒಬ್ಬ ಗ್ಯಾರಂಟಿ ಕೊಟ್ಟಿದ್ದು ಈಗ ಈ ಸರ್ಕಾರ ಬಂದು, ಹೋದ ಸರ್ಕಾರ ಎಂತ ಮಾಡಿತ್ತಂತ ಗ್ಯಾರಂಟಿ ಕೊಟ್ಟಿತ್ತ? ಅಲ್ಲ, ಹೋದ ಸರ್ಕಾರದ ನಮ್ಮಲ್ಲೇ ತುಂಬಾ ಸುಮ್ಮನೆ ಇದು ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಬೈಯೋದಾಯ್ತಾ ಇವರು? ಬೈಯೋದಂತ ಇಲ್ಲ. ಮತ್ತೆ ನಮಗೆ ಏನ್ ಗೊತ್ತಾ, ಹಿಂದಿನ ಸರ್ಕಾರದಲ್ಲೂ ಕೆಲವೊಂದು ಅನುದಾನಗಳು ಕಾದಿರಿಸಿದ್ದಾರೆ, ಅದೆಲ್ಲವನ್ನು ಕಟ್ ಮಾಡಿದ್ದಾರೆ ಈಗಿನ ಸರ್ಕಾರದವರು. ಹಿಂದೆ ತುಂಬಾ ಪ್ರಪೋಸಲ್ ಕಳಿಸಿದ್ವಿ ನಾವು ಸರ್ಕಾರಕ್ಕೆ, ಬ್ರಿಡ್ಜ್ ಇದು, ರೋಡ್ಸ್ ಇದು ಎಲ್ಲದು. ಆದ್ರೆ ಈ ಸರ್ಕಾರ ಬಂದ ಅದೆಲ್ಲ ಹೋಲ್ಡ್ ಅಪ್ ಮಾಡಿಬಿಟ್ಟು ಬರೀ ಬಿಟ್ಟಿ ಭಾಗ್ಯ ಅಂತ ಹೇಳಿ ಒಂದಲ್ಲೇ ಮುಳುಗೋಗ್ಬಿಟ್ಟಿದೆ. ಅದು ಬಿಟ್ಟಿ ಭಾಗ್ಯ ಅಲ್ಲ, ಗ್ಯಾರಂಟಿ ಅದೇ ಅದು ಬಿಟ್ಟಿ ಭಾಗ್ಯ ಅಂತ ಕರೆಯೋದು ನೀವು. ಈ ಹಳ್ಳದ ನೀರು ಬಾರ್ದೆ, ನೀರು ಬಿಡ್ತೇವೆ ಅಂತ ಹೇಳಿ 20 ವರ್ಷ ಆಯ್ತು ನೋಡಿ. ಇಲ್ಲಿ ನೀರಿಲ್ಲ, ಇನ್ನೇನು ರೈತರಿಗೆ ಕುಡುಕೆ ನೀರಿಲ್ಲ. ಇದು ಬಾಳ್ಕಟ್ ಸಮಸ್ಯೆ ಇದೆಯಾ? ನೀರಿನ ಸಮಸ್ಯೆ ತುಂಬಾ ಇದೆ. ನಮ್ಮ ವಾರಾಯಿ ನದಿ ಇಲ್ಲೇ ಇದ್ರು ನಮ್ಗೆ ಸಮಸ್ಯೆ ಇಲ್ಲ. ಹಿಂದಿನ ಸರ್ಕಾರಗಳು ವಾರಾಯಿ ನದಿ ಹರಿತಾ ಇರೋದು ಸಿದ್ದಾಪುರ ಮತ್ತು ಹೊಸಂಗಡಿಯಲ್ಲಿ. ಇದು 2 ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಕಾರ್ಕಳ, ಬೈಂದೂರು, ಕಾರ್ಕಳ, ಆಮೇಲೆ ಉಡುಪಿ, ಅಲ್ಲಿ ಮಂಗಳೂರು ತನಕನೂ ಹೋಗಿದೆ. ಆದ್ರೆ ಸ್ಥಳೀಯರಿಗೆ ನೀರಿನ ವ್ಯವಸ್ಥೆ ಇಲ್ಲ. ನೀರೆಲ್ಲ ಭೂಮಿ ಹುಡುಗ ಯಾವುದು ಎಂತ ಮಾಡೋಕಾಯ್ದೆ ಎಲ್ಲ ಕೊಳ್ದು ಹೋಗಿ ಆ ನಮ್ನಿ ನೀರಲ್ಲಿ ಅಂತೂ ಇದಕ್ಕೆ ನೀರು ಬಿಡೋಕೆ ಇನ್ನು ಆಯಿಲ್ಲ ಅವ್ರಿಗೆ ಪುರ್ಸೋದು. ಇದಕ್ಕೆಂತ ಹೇಳಿದ್ರೆ ರೈತರು ಹೆಂಗೆ ಇಲ್ಲಿ ರೈತರು ಬದುಕೋದು ಹೆಂಗೆ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರಕ್ಕೆ ಲಾಯ್ಕಿಲ್ಲ. ಏನು ಇಲ್ಲಿ ಗಿರ ಇಲ್ಲಿ ರೈತರು ಬದುಕೋದು ಹೆಂಗೆ ಹೇಳಿಕಮ್ಮ? ಸಾಗುವಳಿಗೆ ಇದು 8 ಸಾಗುವಳಿಯ ಭೂಮಿ ಇದೆ, ಒಂದು ಸುತ್ತಿಲ್ಲ ಸರ್. ಹೆಂಗೆ ಸರ್ ಇಲ್ಲಿ ರೈತರು ಬದುಕೋದು? ಅಲ್ಲ, ಒಟ್ಟು ಇಲ್ಲಿ ಸಮಸ್ಯೆಗಳು ಸಾವಿರಾರು ಇದೆ ಸತ್ಯ. ಅನೇಕ ಶಾಸಕರು ಆಗಿ ಹೋಗಿದ್ದಾರೆ. ಬರೀ ಇವಾಗಿನ ರಾಜಕೀಯ ಹೇಗೆ ಅಂದರೆ ಭರವಸೆಗಳ ಮೇಲೆ ರಾಜಕೀಯ ಮಾಡೋದು. ಆದರೆ ನಿಜವಾಗಿ ರಾಜಕಾರಣ ಅಂದರೆ ಭರವಸೆಯನ್ನು ಯಾರು ಈಡೇರಿಸ್ತಾನೆ, ಆ ಇಚ್ಛಾಶಕ್ತಿ ಇರುವ ಶಾಸಕ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಈ ಭಾಗದ ರಾಜಕೀಯ ವ್ಯಕ್ತಿಯೊಬ್ಬ ಶಾಸಕ ಆ ರೀತಿಯ ಹೆಜ್ಜೆಯನ್ನು ಇಡುವುದು ಕಾಣ್ತಾ ಇದೆ. ಯಾಕಂದರೆ 3-4 ಕಡೆಯಲ್ಲಿ ಸರ್ಕಾರವನ್ನು ನಂಬದೆ ಹೀಗೆ ಖಾಸಗಿ ಟ್ರಸ್ಟ್ಗಳು ಯಾರ್ಯಾರು ಹೌದು ದಾನಿಗಳನ್ನು ತಂದು ಆಗ್ತಾ ಇದ್ದಾರೆ. ಹಾಗಾಗಿ ಒಂದು ಭರವಸೆ ಇದೆ, ಆಶಾಕಿರಣ ಇದೆ. 100 ಕಾಲ ಸಂಖ್ಯದಲ್ಲಿ ಇವರ ಟರ್ಮಲ್ಲಿ ಒಂದು 10 ಆದರೂ ಆಗ್ಬೋದು. ಹೀಗೆ ಯಾರು ತೊಂದರೆಗೊಳಗಾಗಿದ್ದಾರೆ, ಮಕ್ಕಳು, ದೇವಸ್ಥಾನಕ್ಕೆ ಹೋಗೋರು, ಅನಾರೋಗ್ಯ ಪೀಡಿತರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಒಂದು ಅವರಿಗೆ ಭರವಸೆಯಾಗಿ ಇವತ್ತು ಗುರುರಾಜ್ ಗಂಟಿಹೊಳಿ ಅವರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಅವರ ಮೇಲೆ ಭರವಸೆ ಇದೆ, ಮಾಡಬಹುದು ಅನ್ನುವಂಥದ್ದು ಅಪೇಕ್ಷೆ. ಭರವಸೆ ಅಲ್ಲ, ಅದು ಕೇವಲ ಹೇಳಿದ್ರೆ ಸಾಕಾಗುದಿಲ್ಲ, ಅದನ್ನ ಮಾಡಿ ತೋರಿಸ್ಬೇಕಲ್ಲ ಸರ್. ಅಮ್ಮ, ಎಷ್ಟು ಕಷ್ಟ ಆಗ್ತದೆ ಒಂದು ಕಾಲ್ ಸಂಕ ಅಂದ್ರೆ ಕಾಲ್ ಸೇತುವೆ ಅಂತ. ಕಷ್ಟ ಆಗ್ತದೆ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋ ಕಷ್ಟ ಆಗ್ತದೆ ನಿಮ್ಗೆ. ಸರ್, ಏನ್ ಸರ್ ಸಮಸ್ಯೆ ಅಂದ್ರೆ? ತುಂಬಾ ದೊಡ್ಡ ಸಮಸ್ಯೆ ಏನಲ್ಲ, ಸರ್ಕಾರ ಎಲ್ಲ ಮನಸ್ಸು ಮಾಡಿದ್ರೆ ಬೇಗ ಬಗೆಹರಿಸುವಂತ ಸಣ್ಣ ಸಮಸ್ಯೆ ಇದು. ಸರ್ಕಾರ ಮನಸ್ಸು ಮಾಡೋದಿಲ್ಲ, ಅದೇ ಸಮಸ್ಯೆ. ಯಾಕಂದ್ರೆ ಹೇಳಿದ್ರೆ ನರೇಗಾ ಯೋಜನೆಯಲ್ಲಿ ಜನರು ಒಟ್ಟಾಗಿ ಮಾಡಿ ಮೆಟೀರಿಯಲ್ ಹಣ ಕೊಡ್ತಿದ್ರು, ಜನರು ಒಟ್ಟಾಗಿ ಮಾಡುವಂಥ ಒಂದು ಇದಿತ್ತು. ಈಗ ನರೇಗಾದಲ್ಲಿ ಇದ್ದಿತ್ತು, ಅದನ್ನು ಕೂಡ ತೆಗೆದಿದ್ರು. ಈಗ ಲಾಸ್ಟ್ ಈ ಸರ್ಕಾರ ಬಂದ ಮೇಲೆ ತೆಗೆದಿದ್ದಾರೆ. ಅವ್ರು ಹೇಳ್ತಾ ಇದ್ರು ಮಕ್ಕಳೆಲ್ಲ ಬಿದ್ದು ಸಾವಾಗಿದೆ ಅಂತ. ಮಕ್ಕಳು ಸಾಯಬಾರದು, ಮಕ್ಕಳು ಆರಾಮಾಗಿ ಶಾಲೆಗೆ ಹೋಗ್ಬೇಕು, ಆ ತರದೊಂದು ವಾತಾವರಣ ಬರಬೇಕು. ಏನ್ ಹೇಳ್ತೀರಾ ಜರೆ? ಇದು ಆಗೋದು ಕರೆಕ್ಟ್, ಎಷ್ಟೋ ವರ್ಷದ ಬೇಡಿಕೆ. ಆದ್ರೆ ಈಗ ನಾವು ಇಲ್ಲಿ ಹೇಳುವುದೇನಂದ್ರೆ, ಈಗ ಎಷ್ಟೋ ಟೈಮ್ ಆಯ್ತು ಹಿಂಗೆ ಭರವಸೆ ಕೊಟ್ಟ ರಾಜಕೀಯರು. ಈಗ ಇಲೆಕ್ಷನ್ ಬಂತಕ್ಕಂತ ಇದನ್ನ ಮಾಡ್ತಾರೆ ಎಂಬುದು ನಮ್ದೊಂದು ಅಭಿಪ್ರಾಯ ಬಂತ. ಅದು ಎಂಥದ್ದೇನು ನಮಗೆ ಗೊತ್ತಿಲ್ಲ. ಆದ್ರೆ ಇದೊಂದು ಆಗುವುದು ಒಳ್ಳೆ ಕೆಲಸ. 20 ವರ್ಷ ಆಯ್ತು ನೀರು ಬೇಕಂದೇಳಿ ಎಷ್ಟೆಷ್ಟೋ ಮೇಲೆಲ್ಲ ಅಧಿಕಾರಿಗಳ ಹುಡ್ಕೆಲ್ಲ ಹೋಯ್ತು. ಇವರೆಲ್ಲ ಹೋಗಿದ್ದು, ನೀರಿಲ್ಲ, ಎಲ್ಲ ಬದಿ ನೀರು ಹೋಯ್ತು. ಬ್ಯಾಡ್ದಿಯಲ್ಲಿ ನೀರು ಬಿಟ್ಟಿದ್ರು. ನಮ್ದು ಇಲ್ಲಿ ಕೃಷಿ ಇಲ್ಲಿಂದ ಬಾಳ್ಕಟ್ಟವರೆಗೂ, ಸಿದ್ದಾಪುರದ ಬಾಳ್ಕಟ್ಟವರೆಗೂ ಕೃಷಿ ನೆಡು ಜಾಗ. ಈಗ ಒಂದೇ 2 ಬೇಸಾಯ ಆಗೋ ಜಾಗ ಇವಲ್ಲ. ಈಗ ಒಂದಕ್ಕೂ ಸಸತ್ರು ಇಲ್ಲ. ಮಳೆಗಾಲದ ನೀರು ಬಂದ್ರೆ ಇಲ್ಲಿ ಇಷ್ಟಿಟ್ಟು ನೀರು ನೆರೆ ಬರ್ತದೆ. 2 ಸಲ ಬೆಳೆ ಬರ್ತಿತ್ತು. ಹೌದು, 2 ಸರ್ತೆ ಒಂದೇ ಬರುವುದು ಕಷ್ಟ. ಮಳೆಗಾಲಕ್ಕೆ ನೀರು ಬಂದಾವ, ಒಂದು ತಪ್ಪ ನೀರು ಬರ್ತದೆ ನೆರೆ. ಇಲ್ಲಿ ಏನು ಮಾಡೋದು? ಅದಕ್ಕೆ ಬೇಸಾಯೂ ಕೈದಾಯ್ತು. ಈಗ ಗೆದ್ದೆ ಎಲ್ಲ ಹಿಡಿದು ನಿಂತಿತ್ತು. ಆದ್ರೆ ತೋಟ ಗೀಟ ಎಲ್ಲ ಇತ್ತು. ಹೌದು, ಇದ್ರೆ ಏನು ಮಾಡೋದು? ನೀರು ವ್ಯವಸ್ಥೆ ಇಲ್ಲ. ಈಗ ಹಸಿ ಇತ್ತು, ಇನ್ನು ಸ್ವಲ್ಪ ನೀವು 1 ತಿಂಗಳ ಮೇಲೆ ಬಂದು ಕಂಡ್ರೆ ಮರ ಎಲ್ಲ ಕಟ್ಟಿ ಹೊತ್ತು
ನೀರಿನ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಅನುಕೂಲ. ಅದು ಅಲ್ಲದೆ ಈ ಸಂಕ ಆಗುವುದು ಶಾಲೆ ಮಕ್ಕಳಿಗೆ ಮತ್ತು ಆಚೆಗೆ ಹೋಗುವವರಿಗೆ, ದೇವಸ್ಥಾನಕ್ಕೆ, ಶಾಲೆಗೆ ತುಂಬ ಒಳ್ಳೆಯದು. ಎಲ್ಲ ಬದಿಯಲ್ಲಿ ಕಾಲು ಸಂಕ ಉಂಟು, ಅದಕ್ಕೆ ವ್ಯವಸ್ಥೆ ಸರಿ ಇಲ್ಲ ಮಾರ್ಗ ಹೋಗು. ಇದೊಂದೀಗ ಸದ್ಯಕ್ಕೆ ಆಚೆಗೆ ಸಾಧಾರಣ ಒಂದು 15-20 ಮನೆ ಉಂಟು. ಮರದ್ದು ಪೀಸ್ ಹಾಕೋದು ಅಥವಾ ಸಿಮೆಂಟ್ ಯಾವ್ದು ಹೇಳಿ? ಪೋಸ್ಟ್, ಎಲೆಕ್ಟ್ರಿಕ್ ಪೋಸ್ಟ್ ಹಾಕಿ ಅದು ಇತ್ತಲೇ ಮುಂಚೆ ಮರದ ಸಂಕ ಇದ್ದಿತ್ತು, ಅದು ತುಂಡಾಯ್ತು. ಕಡಿಕೆನು ನಮ್ಮ ಸ್ನೇಹಿತ ಅಶೋಕ್ ಶೆಟ್ಟಿ ಕರೆಂಟ್ ಕೊಂಬ ಹಾಕಿ ಮಾಡೋದು. ಈಗ ಅದೇನು ಲಡ್ಡ ಆಗೋದಿಲ್ಲ ಅಂತ ಅಭಿಪ್ರಾಯ. ಸಾಧಾರಣ ಕೆಲವು ವರ್ಷ ಉಳಿದಿತ್ತು. ಅದು ನಾವೇನು ಅವನು ಎಲ್ಲ ಒಟ್ಟು ಹಾಕೊಂಡು ಮಾಡಿದ್ದು. ಅದು ಅವನು ಪಾಪ ಸತತ ಪ್ರಯತ್ನ ಮಾಡಿ ಎಲ್ಲಿಂದ ಮುರಿದು ಅದು ಕೊಂಬ ಎಲ್ಲ ತಂದು ಹಾಕಿದ. ಇಲ್ದಿದ್ರೆ ಇವತ್ತಿಗೂ ವಾಪಸ್ ಪರದಾಟ ಪಡುವ ಪರಿಸ್ಥಿತಿ. ಇಲ್ಲಿಗ ನೋಡೋಕೆ 1 ಕಿಲೋಮೀಟ್ರ್ ಇತ್ತು ರೋಡಿಗೆ, 5 ಕಿಲೋಮೀಟ್ರ್ ಸುತ್ತಾಕಿ ರೋಡಿಗೆ ಬರಬೇಕು ಮಳೆಗಾಲಕ್ಕೆ. ವ್ಯವಸ್ಥೆ ಇಲ್ಲ. ಇದೀಗ 1 ಕಿಲೋಮೀಟ್ರ್ ಒಳಗೆ ರೋಡಿಗೆ ಹೋಗ್ಬೋದು. ಆಚೆಗೆ 10-15 ಮನೆ ಉಂಟು. ಈ ಶಾಲೆ ಮಕ್ಕಳೆಲ್ಲ ಶಾಲೆಗೆ ಹೋಗೋದು. ಇಲ್ಲಿ ಮಾಡೋದು ತುಂಬ ಒಳ್ಳೆಯದು. ಆದರೂ ನಮ್ಮ ಅನಿಸಿಕೆ ಇದು ಇಲ್ಲಿಗೆ ನಿಲ್ಲುತ್ತೋ ಮುಂದಾತ್ತೋ ನಮಗೆ ಗೊತ್ತಿಲ್ಲ. ಆದರೆ ತುಂಬ ಉಪಕಾರ ಎಲ್ಲರಿಗೂ, ಮಕ್ಕಳಿಗೆ, ಹೆಂಗಸರಿಗೂ. ಆಚಿಂದ ಈಚೆಗೆ ಗೆದ್ದಿ ಬೇಸಾಯ ಮಾಡೋ ಗೊಬ್ಬರ, ಕೈ ಎಲ್ಲ ತಕೊಂಡು ಹೋಗೋದಲ್ಲ, ಎಷ್ಟೋ ಅನುಕೂಲ. ಇವರೆಲ್ಲ ಹಾಲು ತಗೊಂಡು ಆಯ್ಕೆ, ಒಂದು 25 ಜನ ಹಾಲು ತಗೊಂಡು ಹೋದ್ರು ಈಚಿಂದ. ಹಾಲು ಡೈರಿಗೂ ಆಯ್ಕೆ. ಅವರಿಗೂ ಭಾರಿ ಕಷ್ಟ. ನಾನು ಚಿತ್ತದ ಊಟಕ್ಕೆ ಹೋದೆ, ಎಷ್ಟೋ ಸಮಯ ಥಾಪ್ಕಾಗುದು ಕಟ್ ಅನ್ಸುತ್ತೆ. ಇವು ಕಡೆಗೆ ಒಂದು ಹಿಡ್ಗಾಳಿ ಎಲ್ಲ ಹಾಕಿ ಕೊಟ್ಟ ಹೋಯ್ನಿ ಶೆಟ್ರ ಅಂದೇಳಿ ಇವು ಸೇನಾಯ್ಕ ಹೇಳ್ತ್ರಿ. ಭಾರಿ ಕಷ್ಟ ಅಂದ್ರೆ ಕಷ್ಟವೇ. ಅದು ಒಂದು ಕೈಯಲ್ಲಿ ಏನಾದ್ರು ಪಾತ್ರೆ ಬ್ಯಾಗ್ ಇದ್ರೆ ಒಂದು ಕೈಯಲ್ಲಿ ಈ ಕಡೆ ಇಟ್ಕೊಬೇಕು, ಎರಡು ಕೈಯಲ್ಲಿ ಬ್ಯಾಗ್ ಇದ್ರೆ ಹೆಂಗ್ ಹಿಡಿಯೋದು? ಇತ್ತ ಚೆಲ್ಲಿ ಬೀಳ್ತಾವ. ಹಾ, ಎಷ್ಟು ಕಷ್ಟ ಆಯ್ತು ಹೋಯ್ತಾ. ಕಾಣಿಕೆ ಹೊಟ್ಟಿಗೆ ದುಡ್ಡು ಹಾಕದಂಗೆ ಹೋದ ಹೋಳಿಗೆ ಕೆಳ ಬಿದ್ರೆ ಹೊಡಿ ಕೊಲ್ಲೆ. ಹಾ ಹೇಳ್ತ್ರಿ, ಭಾರಿ ಕಷ್ಟ ಐತೆ. ನೀರಿಲ್ಲಿದ್ದ ಎರಡು ಒಂದೇ. ಈ ಊರಿಗೆ ಒಂದು ತಂಕ ಮತ್ತೆ ಒಂದು ನೀರು ಎರಡು ವ್ಯವಸ್ಥೆ ಮಾಡಿ ಕೊಡಲೇಬೇಕು ಸರ್. ಅಲ್ಲಿ ರೈತರು ಬದುಕೋದಿಲ್ಲ, ತುಂಬ ಕಷ್ಟ. ಅಲ್ಲ, ನೀರು ಬರ್ತಾ ಕಾಸಿಗೇರಿ ಒಂದ್ಸಲ ಒಳ್ಳೆ ರಿಪೇರಿ ಐತೆ. ಅಲ್ಲಿ ಡಾಮ್ ಕೈದಾಯ್ತು. ಕಾಸಿಗೇರಿ ನೀರು ಹಾರಿಸಿ ಇರಬಾರ್ದಂತ ಆಯ್ತು. ನಮ್ಮೂರು ಹೊಸಗಡಿ ನೀರು ಬೇರೆ ಬದಿಗೆಲ್ಲ ಹತ್ತ ಇರೇ ಬರುವುದಿಲ್ಲ. ನಿಮ್ಮ ಊರಿನ ಪಕ್ಕದಲ್ಲಿದೆ ವಾರಾಯಿ ನದಿ. ಹೌದಪ್ಪ, ಇಲ್ಲಿಂದ ಎಲ್ಲಿಗೆಲ್ಲ ಹತ್ತ, ಇಲ್ಲಿಗಿಲ್ಲ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಆವಾಗೆಲ್ಲ ಏನಾಯಿತು, ಈ ಸರ್ಕಾರಿ ಶಾಲೆಗಳು ಹಳ್ಳಿಯ ಮಧ್ಯದಲ್ಲಿತ್ತು. ಈ ಹಳ್ಳಿಯ ಮಧ್ಯದ ಶಾಲೆಗಳಿಗೆ ಹೋಗಬೇಕಾದ್ರೆ ಈ ಥರ ಜಂಜಾಟ ಪರಿಸ್ಥಿತಿ, ಕಾಲು ಸಂಕಗಳಿಲ್ಲದೆ ಇರೋದು, ಈ ಥರ ಪರಿಸ್ಥಿತಿಗಳುಂಟು. ಆದ್ದರಿಂದ ಸರ್ಕಾರಿ ಶಾಲೆಗಳೆಲ್ಲ ಅಧೋಗತಿ ಹೋಗಿದೆ ಈಗ ಪರಿಸ್ಥಿತಿ. ಒಂದು ಹೆಂಗೆ ಸರ್ ನಂಬಿ ಕಳಿಸೋದು ಭಾಳ ಕಷ್ಟ. ಲಾಸ್ಟ್ ಟೈಮ್ ಕಾಲು ತೋಡಲ್ಲಿ ಒಂದು ಮಗು ತಾಯಿ ಹಿಡ್ಕೊಂಡು ಹೋಗುವಾಗಲೇ ಜಾರಿ ಬಿತ್ತು. ಅವ್ರಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಮಗು ಕೆಳಗೆ ಬಿತ್ತು. ಕಡೆಗೆ 4-5 ದಿನದ ನಂತರ ಹೆಣ ಸಿಕ್ಕಿದ್ದು, ಶಾಲೆ ಹೋಗೋ ಮಗು. ಇಲ್ಲಿ ತುಂಬ ದೂರ ಆಗುತ್ತೆ ಇಲ್ಲಿಂದ ನಮ್ಮ ಇದೇ ಬೈಂದೂರು. ಹೌದು, ಬೈಂದೂರೆ. 4-5 ದಿನ ನಂತರ ಹೆಣ ಸಿಕ್ಕಿದ್ದು. ಈಗೆಲ್ಲ 1 ಮಕ್ಕಳು 2 ಮಕ್ಕಳು ಇರುವುದು. ಅವರ ಜೀವಮಾನ ಇಡೀ ಕೊರಗೆ ತಂದೆ ತಾಯಿಗಳಿಗೆ. ಹೌದು, ಇವಾಗಿನ ಕಾಲದಲ್ಲಿ ಆ ಥರ ಎಲ್ಲ ಆಗಿಬಿಟ್ರೆ ಇಡೀ ಊರೇ ಒಂಥರ ಮೌನ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಭಯ. ಮತ್ತೆ ನನ್ನ ಮಗುವನ್ನ ಮಳೆಗಾಲದಲ್ಲಿ ಹೊರಗಡೆ ಕಾಲು ಇಡ್ಲಿಕ್ಕಿಲ್ವಾ ಅಂತ ಮಕ್ಕಳನ್ನ ಕರ್ಕೊಂಡೋಗಿ ಅಕ್ಕ? ಮಳೆಗಾಲದಲ್ಲಿ ಈಗ ನಿಮ್ಮೂರಿನ ಸಮಸ್ಯೆ ಅಲ್ವಾ? ಮತ್ತೆ ನಿಮ್ಮೂರಿನ ಸಮಸ್ಯೆ ನೀವ್ ಹೇಳಿದೆ, ಮತ್ತೆ ಯಾರು ಪಕ್ಕದವ್ರನ್ನ ಕರ್ಕೊಂಬರಲ್ಲ ನಾನು? ಎಷ್ಟು ಸಮಸ್ಯೆ ಆಗ್ತದೆ ಇಲ್ಲಿ ನಿಮ್ಗೆ? ಮಕ್ಕಳೆಲ್ಲ ಸಣ್ಣವನವನು ಶಾಲೆಗೆ ಹೋಯ್ಕಲ್ಲ. ಇದ್ರಾಗ ಶಾಲೆಗೆ ಹೋಗ್ಬೇಕಂದಕ್ಕೆ ಈಗ ಮಳೆಗಾಲ ಸರಿಗೆ ಒಂದು ರೌಂಡ್ ಹಾಕಿ ಒಯ್ಕ ಬಪ್ಪತಿನೇ ಹಂಗೆ ಒಂದು ರೌಂಡ್ ಹಾಕಿ ಯಾರು ಇರೋದಿಲ್ಲಲ್ಲ. ಮಕ್ಕಳನ್ನ ಒಂದನ್ನೇ ಬಿಡೋಕೆ ಹೆದರಿಕೆ ಅತ್ತ ಶಾಲೆ ಬಿಟ್ಟು ಬಪ್ಪತಿನೇ. ಮಕ್ಕಳದ ಒಂದ್ ಕಡೆ ನಾವೀಗ ಓಡಾಡ್ಬೇಕು ನಾವು ಓಡಾಡ್ಕ ನಮ್ಗೂ ಓಡಾಡೋಕೆ ಒಂದೆಂತಕ್ಕೂ ಆಚೆಗೆ ಹೋಯ್ಕರಿಲ್ಲ, ಈಚೆಗೆ ಹೋಯ್ಕ ಇಂದು ಗೊಬ್ಬರ ಹೊತ್ಕ ಬರ್ಕರಿಲ್ಲ, ಕೇಯಿ ಹೊತ್ಕ ಆಚೆಗೆ ಹೋಯ್ಕರಿಲ್ಲ, ಎಂತ ಮಾಡ್ಕರೂ ಇಲ್ಲ. ಅದು ಹೊತ್ಕೋ ಆಪದಿ ಗಡಗಡ ಅಂತ ಹೊಯ್ಕ ಒಂದ್ ಕೈ ಇಟ್ಕೊಂಡ್ರೆ ಒಂದ್ ಕೈ ಹೊರ ಈಚೆ ಬೀಳತ್ತ ಒಳಗೆ. ಕಳ್ಸಿದ್ರೆ ಬರೋವರೆಗೂ ಸರ್ ಬಹಳ ಆತಂಕ ಇಲ್ಲಿ. ಆ ತಾಯಂದ್ರೆ ಹೆಂಗೆ ಎಷ್ಟು ರಗ್ರಗ್ತಾ ಮಾತಾಡ್ತಿದ್ದಾರೆ, ಬಟ್ ಅವ್ರ ಆತಂಕ ಅರ್ಥ ಆಗುತ್ತೆ. ಖಂಡಿತ. ಇದಕ್ಕೆಲ್ಲ ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು, ಶಾಸಕರೆಲ್ಲ ಒಟ್ಟುಗೂಡಿ ಕೆಲಸಗಳನ್ನು ಮಾಡಬೇಕು. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಭಾಳಷ್ಟು ಈ ರೀತಿ ಮೂಲಭೂತ ಸೌಕರ್ಯಗಳು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಸಿಕ್ಕಿಲ್ಲ. ಯಜಮಾನ್ರೆ ಭರವಸೆ ಇದೆಯಾ? ಏನಪ್ಪ, ನನಗೆ ಭರವಸೆ ಇಲ್ಲ. ಯಾರಿಗೂ ನಂಗೆ ಗೊತ್ತಿಲ್ಲ. ಇದು ಮುಂಗೈಗೆ ಬೆಲ್ಲ ತೊಡ್ಕೊಂಡು ನಕ್ಕಿ ಅಂತ ನಕ್ಕು ಗೊತ್ತಾ? ಮುಂಗೈಗೆ ಬೆಲ್ಲ ಹಾಕಿ ತೊಡ್ತೀವಿ ಮಾತ್ರ. ಅವ್ರು ನಮಗೆ ಓಟಿಗೆ ಒಂದು ಬಂದಲ್ಲಿ ಹೇಳ್ತಾರಲ್ಲ, ಮುಂಗೈಗೆ ಒಂಚೂರು ಬೆಲ್ಲ ತಾಂಗ್ಸಿ ನಕ್ಕಿ ಇದನ್ನ ಅಂದೇಳಿ. ಈ ನಗು ನಿಕ್ಕುದಿಲ್ಲ, ಈ ಬೆಲ್ಲ ಇಲ್ಲೇ ಉಳ್ಕತ್ತದ್ದು. ಇನ್ನು ಹೇಳಕ್ಕೆ ಇದು ಹಾಗೆ ಅವು ಕಡಿ ಆರಿವತ್ತು ಕಡೆಗೆ ಉಳ್ಕಂತ ಹೋಗಲ್ಲ. ಬಟ್ ಇವ್ರು ಹೇಳ್ತಾ ಇದಾರೆ ನಮ್ಮ ಶಾಸಕರು ಇಚ್ಛಾಶಕ್ತಿ ಮಾಡ್ತಾರೆ. ಪ್ರತಿಯೊಬ್ರು ಹೇಳೋದು ಇದನ್ನೇ ಮಾಡ್ರೆ, ಅವರು ಇವರನ್ನೇಳಿ ಹೇಳೋಕಿಲ್ಲ. ಈಗ ಇವರು ಯಾರನ್ನು ಹೇಳೋಕಿಲ್ಲ. ಇಷ್ಟು ವರ್ಷ ಹಂಗಾರೆ ಅವ್ರಿಗೆ ತೋರೋದಿಲ್ಲ ಅಲ್ಲ, ಕೊಂಡಿತ್ತಲ್ಲ ಅವ್ರಿಗೆ ಮುಖದ ಮೇಲೆ.
ಅವರು ಇವರು ಆ ಪಕ್ಷ ಈ ಪಕ್ಷ ಅಂತ ಯಾರು ಹೇಳೋದು ಬೇಡ. ಇಲೆಕ್ಷನಿಗೆ ಒಂದು ಬಂದಲ್ಲಿ ಒಳ್ಳೆ ರೀತಿ ಮಾತಾಡಿ ಒಳ್ಳೆ ರೀತಿಲಿ ಒಂಚೂರು ತೊಡ್ದಿಕ್ಕೆ ಹೋತ್ರು. ಆ ನೆಳ ಹಾಕ್ಬಿಕೊಂಡು ಹಾರಿ ಹೋದ ಇವ್ರು ಇದ್ರಾಗ ಹೋದ್ರು. ಇಲ್ಲ ಹಾಕಿದ್ರೆ ನೆಕ್ಕಾಗೋದಿಲ್ಲ. ನೆಗ್ಗಾಗುತ್ತೆ ಅದೇ ನೆಳ ಹಾಕ್ಬಿಕೊಂಡು ಹಾರಿ ಹೋದು. ಹಿಂಗೆ ಹಿಡ್ಕೊಂಬುದು ಹೌದೌದು. ಬೆಲ್ಲ ಹಿಂಗೆ ಹಿಡ್ಕೊಂಡು ಕೂತ್ಬೇಕಲ್ಲ, ತಲೆ ಬಂದು ಕೂರೋದೊಂದು ಇಲ್ಲ ಇಲ್ಲ ನೊಣ ಬಂದು ಕೂಗಂತು ಅಷ್ಟೇ. ಕೂರ್ಬೇಕಷ್ಟೇ ಅಷ್ಟೇ ಅಷ್ಟೇ. ಇದು ಈ ಭರವಸೆಯೂ ಅಷ್ಟೇ, ಹೆಚ್ಚಿನ ಭರವಸೆ ಅಷ್ಟೇ. ಅಲ್ಲ ನಿಮಗೆ ಅದು ಈಗ ಸಾಮಾನ್ಯ ನೀವೆಲ್ಲ ಬೇಸತ್ತು ಹೋಗಿದ್ದೀರಿ ಕೇಳಿ. ಅಲ್ಲ ಈಗ ನೋಡಿ, ಇಲ್ಲಿಗೆ ಸಾಮಾನ್ಯ ಒಂದು ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಒಂದು 100-150 ಮನೆ ಉಂಟು. ಆಚಿಂದ ಈಚೆ ಬರುವವ್ರೆ ಅವ್ರಿಗೆ ಬರಲೇಬೇಕು, ಬರದಿದ್ರೆ ಉಪಾಯ ಇಲ್ಲ. ಸಂತಿಗೆ ಹೋಗಿದ್ರು ಅದರಲ್ಲೇ ಹೋಗ್ಬೇಕು, ಅಥವಾ ಬೇರೆ ಅಂಗಡಿಗೆ ಹೋಗುದಾದ್ರು ಅದರಲ್ಲೇ ಹೋಗ್ಬೇಕು. ಎಲ್ಲಿರಲ್ಲ ಹಾಗೆ ಮಲ್ಕೊಳ್ಬೇಕು, ಅದರಲ್ಲೇ ಹೋಗ್ಬೇಕು. ಯಾವ್ದು ಮಾಡೋದಾದ್ರು ಅದರಲ್ಲೇ ಹೋಗ್ಬೇಕು. ಸತ್ತ ಬದುಕ್ರೆ ಬದುಕದ. ನಮ್ಗೆ ಆಸ್ವಾದನೆ ಮತ್ತಿತ್ತು ಕೊಟ್ಟಿಗೆ ಹೋದೆಲ್ಲ. ಆಸ್ವಾದನೆ ಒಂದು ಬಚ್ಕೊಂಡು ನಮ್ಮ ಮದುವೆ ನೆದ್ರಿ ಮಾಡಿರುತ್ತೆ. ಯಾರ ಮೇಲೆ ಬಂದ್ರು ಭರವಸೆ ಅಲ್ಲ ಎಲ್ಲ ಇಷ್ಟೊಳಗೆ ಬರಲಿ, 2 ಜನ ಬರಲಿ. ಅಲ್ಲ 2 ಜನ ಎಮ್ ಎಲ್ ಎಗಳ ಇಲ್ಲ ಈಗ ಯಾರು ಮಾಡಿರಾ ಎಲ್ಲಪ್ಪ. ನಿರಾಸೆ ಆಗ್ಬಿಟ್ಟು. ಹಾಂ ನಿರಾಶೆ ನೂರಕ್ಕೆ ನೂರು. ಮರದಿನ್ವೇ ನೀರು ನಿಮ್ಗೆ ತೊಂದರೆ ಇಲ್ಲ ಅಂದ್ರು ಬೆನಾಟ್ ಓಡಾಡ್ತು ನಾವು ಪುಕ್ಳೆ ಕಟ್ಕೊಂಡು ಎಲ್ಲಿತ್ತು. ಸುಕುಮಾರ್ ಶೆಟ್ರು ಆಚೆ ಬದಿಗೆ ಹೋರು. ಗಂಟೆ ಹೊಳೆಯರಂತೂ ಈಗ ಹಿಡ್ಕೊಂಡಿತ್ತು ಅಷ್ಟೇ. ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಕಾಣಕ್ಕೆ ಗಂಟೆ ಹೊಳೆಯನ್ನು ಹಿಡ್ಕೊಂಡಿತ್ತು ಈಗ ಕಾಣಕ್ಕೆ. ಬರುಮಳೆಗಾಲ ಆಗ್ಬೋದಂತ ನಮ್ಮ ನಿರೀಕ್ಷೆ ಕೇಳೋದಷ್ಟೇ, ಮತ್ತೆಂತ ಹೆಚ್ಚು ಮಾತಿಲ್ಲ. ಎಷ್ಟು ಮಳೆಗಾಲ ಹೋಗಿದೆ ಈಗ. ಅದಕ್ಕೆ ಕೇಳಿದ್ದಿದೆ. ಪ್ರತಿ ವರ್ಷ ಇದೇ ಥರ ನಾವು ಒಟ್ಟಿಗೆ ಟೈಮ್ ವೇಸ್ಟ್ ಮಾಡೋದು. ದಿವ್ಸಕ್ಕೆ 20 ಸಲ ತಿರ್ಗೋರಿ ಇರಾಗ ಅದ್ರ ಮೇಲೆ ಓಡಾಡ್ತೀಯಾ? ಎಷ್ಟು ಕಷ್ಟ ಆಗ್ತದೆ ನಿಂಗೆ? ಕಷ್ಟ ಆಗ್ತದೆ ಅಂತ ನಂಗೆ ಗೊತ್ತುಂಟು. ನೀನು ಎಷ್ಟು ಅಲ್ಲಿ ಹೋಗ್ಬೇಕಾದ್ರೆ ಏನೇನು ಸಮಸ್ಯೆ ಆಗ್ತದೆ ನಿಂಗೆ ಅಂತ. ಮಳೆ ನೀರು ಬಂದಾಗ ಇಲ್ಲಿವರೆಗೆ ನೀರು ಬರ್ತದೆ, ಹಂಗೆ ಹಿಡ್ಕೊಂಡು ಹೋಗ್ಬೇಕು ದಾಟಿಸ್ಬೇಕಾದ್ರೆ. ಹೌದಾ? ನಿಜಾನದು? ನಾವೇನು ಮಾಡೋದು, ನಮ್ಗೆ ಜಾನುವಾರಿ ಗುಂಟಿ ಹುಲ್ಲು ತಕೊಂಡು ಹಿಂಗೆಲ್ಲ ಬುರ್ಗಿ ಹಿಡ್ಕೊಂಡು ಮೇಲತ್ತಿ ಹೋಯ್ತು. ನೀರೊಳಗೆ ಆ ಸಂಕದಾಗ ಒಂದು ಕೈ ಹುಲ್ಲು ಹರಿ ಹೊತ್ಕೊಂಡ್ಕೊ, ಒಂದು ಕೈ ಸಂಕ ಹಿಡ್ಕೊಂಡ್ಕೆ ಹಂಗೆ ಹೋಗ್ದು. ಅದು ಇರಲ್ಲ ಒಟ್ಟೆ ಒಂದು ಸಂಕ ಹಾಕೋ, ಇಲ್ದಿರೋದು ಇಲ್ಲ. ನಾವು ಬಳ್ಕೊಂಡೇ ಹೋಯ್ತು. ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಬಂದರೆಲ್ಲ ಹಿಂಗೆ ಹೇಳೋದು, ನಾವು ಸಂಕ ಮಾಡ್ತೇವೆ. ನೀವು ನಿಮ್ಮ ಜೊತೆಗೆ ಒಂದೊಂದು ಸಂಕ ಮಾಡಿದ್ರೆ ಇಷ್ಟೊತ್ತಿಗೆ ಒಂದೊಂದು ಊರಿಗೆ 10 ಸಂಕ. ಅಲ್ಲ ನೀವೀಗ ಬಂದು ಕೇಳಿದ್ರು, ನೀವು ಹೇಳದಿದ್ರು, ನೀವು ಮಾಡೋಲ್ಲವರಿಗೂ ನಮಗೆ ಭರವಸೆ ಇಲ್ಲ. ಇದು ಸತ್ಯ. ನೀವು ಹೇಳೋದು ಬೇಡ, ನಮಗೆ ಮಾಡಿ ತೋರಿಸಿ. ಅದೇ ನೀವು ಮಾಡ್ರ ಮೇಲೆ ನೀವು ಮಾಡ್ರಿ ಅಂತ ಹೇಳಿ. ನಮ್ಮ ಕೆಲಸ ಏನು ಗೊತ್ತಿಲ್ಲ ಜನ, ಈಗ ಪಂಚಾಯತ್ ಪ್ರತಿನಿಧಿಯಾಗಿ ಕರ್ಕೊಂಡು ಬಂದಿದ್ರು ಅವರೇ ಎಲ್ಲ ಮೀಟ್ ಹಿಡ್ಕೊಂಡು ಅಳತೆ ಮಾಡೋದನ್ನು. ಇವ್ರದ್ದೇನು ತಪ್ಪಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಅವ್ರು ತಪ್ಪಿಲ್ಲ. ಅವ್ರ ಅಧಿಕಾರ ವ್ಯಾಪ್ತಿ ಬಹಳ ಸಣ್ಣದು. ಇದೊಂದು ಸ್ವಲ್ಪ ದೊಡ್ಡ ವಿಚಾರ. ಅವ್ರ ವ್ಯಾಪ್ತಿಯಲ್ಲಿ ನಿಲ್ಲುವುದಿಲ್ಲ. ನಾನು ಹೇಳ್ತಾ ಇರೋದಿಲ್ಲ. ಒಟ್ಟು ಕರ್ಕ ಬರ್ತಾರೆ ಅವರು. ಇವ್ರು ಮಾಡುದಂತ ಅವ್ರು ಮಾಡುದಿಲ್ಲ. ಸರ್ಕಾರದವರು ಕನಿಷ್ಠ ಏನ್ ಮಾಡ್ಬೋದು ಅಂತಂದ್ರೆ ಅಷ್ಟು ಮಾಡಿದ್ದಾರೆ. ಶಾಸಕರನ್ನ ಅದನ್ನ ಮಾಡಿದ್ದಾರೆ, ನಾವು ಒಪ್ಕೊಂತೇವೆ. ಕರ್ಕೊಂಡ್ ಬರ್ಬೋದು. ಅವ್ರು ಕರ್ಕೋಬಹುದು. ಬಂದು ಶಾಸಕರು ನಿಮ್ಮ ಇಲ್ಲಿ ಎಂತದು ಬೆಲ್ಲ ಹಚ್ಚಿ ನಿಲ್ಲಿಸ್ತಾರೆ ಅಷ್ಟೇ ಮತ್ತೆ ಅಂತ ಇಲ್ಲ. ಇದು ಈ ಭಾಗದ ಜನರ ಆತಂಕ ಮತ್ತೆ ಬದುಕು. ಇವರು ಕಳೆದ ಹಲವು ವರ್ಷಗಳಿಂದ ಕಾಲು ಸಂಕ ಅಂದರೆ ಕಾಲು ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಸ್ಥಳೀಯ ಶಾಸಕರಿಗೆ, ಸಂಸದರಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ ನಿರಂತರವಾಗಿ ಮನವಿಯನ್ನು ಮಾಡ್ತಾ ಇದ್ರು ಕೂಡ ಇದುವರೆಗೂ ಅವರಿಗೆ ಭರವಸೆಯನ್ನು ಮಾತ್ರ ನೀಡಲಾಗ್ತಿದೆ ಹೊರತು ಅವರ ಒಂದು ಕನಸೇನಿದೆ ಕಾಲು ಸಂಕ ಅಥವಾ ಕಾಲು ಸೇತುವೆ ಅನ್ನುವಂಥದ್ದು ಅದು ಇನ್ನೂ ಕೂಡ ಈಡೇರ್ತಾ ಇಲ್ಲ. ಅದರ ಜೊತೆಗೆ ಆತಂಕದಲ್ಲಿ, ಮಳೆಗಾಲದಲ್ಲಿ ಅತಿ ಹೆಚ್ಚು ಆತಂಕದಲ್ಲಿ ದಿನಗಳನ್ನು ದೂಡಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇದೇ ರೀತಿಯಾಗಿರುವಂಥ ಗ್ರಾಮಸ್ಥರು ಇಡೀ ಬೈಂದೂರು ಕ್ಷೇತ್ರದಾದ್ಯಂತ ಬದುಕ್ತಾ ಇರುವಂಥದ್ದು. ಸುಮಾರು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಸುಮಾರು 400ಕ್ಕೂ ಅಧಿಕ ಆ ಕಾಲು ಸೇತುವೆಗಳ ಅಗತ್ಯ ನಮ್ಮ ಭಾಗದಲ್ಲಿದೆ. ಅದನ್ನು ಆದಷ್ಟು ಬೇಗ ಈಡೇರಿಸಬೇಕು. ಈಗಾಗಲೇ ಶಾಸಕರು ಸಣ್ಣ ಪುಟ್ಟ ಖಾಸಗಿ ವ್ಯಕ್ತಿಗಳಿಂದ ಈ ಒಂದು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಸಾಕಾಗೋದಿಲ್ಲ. ಸರ್ಕಾರವೇ ಮುಂದೆ ನಿಂತು ಈ ಒಂದು ಕಾಮಗಾರಿಯನ್ನು ನಡೆಸ್ಕೊಟ್ರೆ ನಮಗೆ ಬಹಳ ಅನುಕೂಲ ಅನ್ನುವಂಥದ್ದು ಇಲ್ಲಿರುವಂಥ ಜನರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.